ಕಜ್ಜಾಯ ಬಾಳೆಹಣ್ಣು ನೋಡಿದ್ರೆ ನಮಗೆ ಮೊದಲಿಗೆ ನೆನಪಾಗುವುದು ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ ಅಂದ್ರೇನೆ ಕಜ್ಜಾಯಿಗಳ ಹಬ್ಬ ಅಂತ ನಾವು ಚಿಕ್ಕ ಹುಡುಗರಲ್ಲಿ ಕರೀತಾ ಇದ್ರು. ಜೈ ಜವಾನ್ ಜೈ ಕಿಸಾನ್ ಸರ್ವರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತು ನಮ್ಮೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನಕ್ಕಪ್ಪ ದೇವಸ್ಥಾನಕ್ಕೆ ಬಂದಿರೋದು ಅಂದ್ರೆ ನೋಮ್ಕೊಂಡು ಹೋಗ್ಬೇಕು ನಾವು. ಇವತ್ತು ದೀಪಾವಳಿ ಅವಲ್ವಾ, ಸೊ ಕಜ್ಜಾಯ ಮಾಡಿರ್ತೀವಿ. ಇದರಲ್ಲಿ ಎರಡು ತರ ನೋಮ್ ಇದೆ, ಒಂದು ತಂಗ್ಳು ಒಂದು ಬಿಸಿ ಅಂತಾರೆ. ಈ ತಂಗ್ಳು ಬಿಸಿ ಅಂದ್ರೆ ಏನಪ್ಪಾ ಅಂದ್ರೆ, ಈ ತಂಗ್ಳು ಅಂದ್ರೆ ಕಜ್ಜಾಯನ ಒಂದ್ ದಿವಸ ಮುಂಚೆ ಮಾಡಿ ಅದನ್ನ ತಗೊಂಬಂದು ನೋಡಿದ್ರೆ ಅದು ತಂಗ್ಳು ಅಂತಾರೆ. ಬಿಸಿಯೋರ್ ಅಂದ್ರೆ ಏನಂದ್ರೆ ಅದೇ ದಿವಸ ಹಬ್ಬದ ದಿವಸನೇ ಕಜ್ಜಾಯ ಮಾಡಿ ಅದನ್ನ ತಗೊಂಬಂದ್ರೆ ಬಿಸಿ ಓರ್ ಅಂತಾರೆ. ನೋಡಿ ನಮ್ಮ ಮಹಿಳಾ ಮಣಿಯರು ಎಲ್ಲವನ್ನು ರೆಡಿಯಾಗಿ ಕಜ್ಜಾಯ ಮಾಡಿ ರೆಡಿಯಾಗಿ ಮರದಲ್ಲಿ ಇಟ್ಕೊಂಡು ನಾವು ಇದು ಕಜ್ಜಾಯ ತಗೊಂಡೋಗಿ ದೇವಸ್ಥಾನಕ್ಕೆ ನೋಮ್ಕೊಂಬರೋದು. ಮಕ್ಕಳು ಎಲ್ಲರೂ ಹೇಗೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಖುಷಿಯಿಂದಲೇ ಈ ವರ್ಷಕ್ಕೆ ಬರೋದು ಒಂದು ದೀಪಾವಳಿ ಹಬ್ಬ ಅಂದ್ಬಿಟ್ಟು. ಸೊ ಈ ದೀಪಾವಳಿಯ ಹಿನ್ನೆಲೆ ಏನಪ್ಪಾ ಅಂದ್ರೆ, ರಾಮಾಯಣದ ಕಾಲದಲ್ಲಿ ಶ್ರೀರಾಮನು ರಾವಣನ್ನು ಸೋಲಿಸಿ ಅಯೋಧ್ಯೆಗೆ ಮರಳಿದ ಸಂದರ್ಭದಲ್ಲಿ ದೀಪಾವಳಿಯನ್ನು ದೀಪಗಳನ್ನು ಹಚ್ಚಿ ಸ್ವಾಗತಿಸಲಾಯಿತು. ಅವತ್ತು ದೀಪಾವಳಿ ಅಂತಾರೆ. ನರಕ ಚತುರ್ದಶಿ ಅಂದ್ರೆ ಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನ ನರಕ ಚತುರ್ಥಿ ಸೆಲೆಬ್ರೇಷನ್ ಮಾಡ್ತೀರಿ. ಆಮೇಲೆ ಬಲಿಪಾಡ್ಯಮಿ ಅಂತ ಇನ್ನೊಂದು ದಿವಸ ಮಾಡ್ತೀವಿ. ಬಲಿರಾಜನನ್ನು ತ್ಯಾಗವನ್ನು ಸ್ಮರಿಸುವ ದಿನನೇ ಬಲಿಪಾಡ್ಯಮಿ. ಇದನ್ನೆಲ್ಲ ನೋಡ್ತಾ ಇರ್ಬೋದು. ಇದೇ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಇಲ್ಲಿ ಬಂದು ದೀಪಾವಳಿ ಹಬ್ಬಕ್ಕೆ ನೋಮ್ಕೊಂಡು ಒಳಗಡೆ ಪೂಜೆ ಯಾವ ತರ ಮಾಡ್ತಾರೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಅರ್ಚಕರ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಲಾಸ್ಟ್ ಇಯರ್ ನಾವು ತಗೊಂಡೋಗಿರ್ತೀವಿ ಅದನ್ನು ಮುಡಿಗಳು, ಅದನ್ನೆಲ್ಲ ತಗೊಂಡು ದೇವರಿಗೆ ವಾಪಸ್ ಕೊಟ್ಟು ಮತ್ತೆ ಹೊಸ ಮುಡಿಗಳೆಲ್ಲ ತಂದಿರ್ತೀವಲ್ಲ ಅದನ್ನೆಲ್ಲ ಮರದಲ್ಲಿ ಇಟ್ಟುಬಿಟ್ಟು ನಾವು ಈ ಥರ ನೋಂಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಕೈಯಲ್ಲಿ ಇಟ್ಟು ದೇವರಿಗೆ ನೈವೇದ್ಯ ಇಟ್ಬಿಟ್ಟು ನಾವು ಉಳಿದಿದ್ದನ್ನು ಮನೆಗೆ ತಗೊಂಡೋಗ್ತೀವಿ. ಇದು ನಾವು ಪದ್ಧತಿ. ಈ ಪದ್ಧತಿಯನ್ನು ನಾವು ತುಂಬ ವರ್ಷದಿಂದ ಆಚರಣೆ ಮಾಡಿಕೊಂಡು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮುಂದಿನ ಪೀಳಿಗೆಗೂ ಇದೆಲ್ಲ ಗೊತ್ತಾಗಬೇಕು ಅಂದ್ಬಿಟ್ಟು ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ದಯವಿಟ್ಟು ಇನ್ನೂ ಯಾರೆಲ್ಲ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇದೀಗೆ ಉಳಿಲಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಕುಟುಂಬ ಸಮೇತರಾಗಿ ಎಷ್ಟು ಖುಷಿಯಾಗಿ ವರ್ಷಕ್ಕೆ ಬರೋದು ಒಂದೇ ಹಬ್ಬ ಅಂದ್ಬಿಟ್ಟು ಎಲ್ಲರೂ ಸೆಲೆಬ್ರೇಟ್ ಮಾಡಿಕೊಂಡು ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಇದೆಲ್ಲ ನೋಡ್ಕೊಂಡು ಹೋದಾದ್ಮೇಲೆ ನಾವು ಮನೆಗೆ ಹೋಗಿ ಕೈಗೆ ದಾರ ಕಟ್ಕೊಳ್ಳೋದು ಒಂದು ಪದ್ಧತಿ. ನೋಮಿನ ದಾರ ಕಟ್ಕೊಳ್ಳೋದು ಯಾವ ತರ ಅಂದ್ಬಿಟ್ಟು ನೋಡಿಸ್ತಾ ಇದ್ದೀನಿ ನೋಡಿ. ಇದೇ ನೋಮಿನ ದಾರ ಕಟ್ಕೊಳ್ಳೋದು, ಇದೇ ದೀಪಾವಳಿ ಸೆಲೆಬ್ರೇಷನ್. ಮುಗ್ದೋಯ್ತು ದೀಪಾವಳಿ. ಓಂ ನಮಃ ಶಿವಾಯ ನಮಃ.